ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ವಾಲ್ಮೀಕಿ ರಾಮಾಯಣ ವಾಚನ ಸರ್ಗ 22. ವಿಶ್ವಾಮಿತ್ರನು ರಾಮಲಕ್ಷ್ಮಣರನ್ನು ಕರೆದುಕೊಂಡು ಹೋದದ್ದು, ರಾಮನಿಗೆ ಬಲ ಅತಿಬಲ ಎಂಬ ವಿದ್ಯೆಗಳನ್ನು ಉಪದೇಶಿಸಿದ್ದು. ವಸಿಷ್ಠರು ಹಾಗೆ ಹೇಳಲಾಗಿ ದಶರಥ ರಾಜನು ಮುಖದಲ್ಲಿ ಸಂತೋಷವನ್ನು ಬೀರುತ್ತಾ ರಾಮನನ್ನು ಲಕ್ಷ್ಮಣನ ಒಡಗೂಡಿ ಬರುವಂತೆ ಕರೆಗೆ ಕಳುಹಿಸಿದನು. ತಾಯಿಯಾದ ಕೌಸಲ್ಯಾದೇವಿಯು ದಶರಥ ರಾಜನು ರಾಮಲಕ್ಷ್ಮಣರಿಬ್ಬರಿಗೂ ಸ್ವಸ್ತಿ ವಾಚನಗಳನ್ನು ಮಾಡಿದರು. ಪುರೋಹಿತರಾದ ವಸಿಷ್ಠರು ಮಂಗಳ ಶಾಸನಗಳನ್ನು ಮಂತ್ರಪೂರ್ವಕವಾಗಿ ಮಾಡಿದರು. ಆಮೇಲೆ ಪ್ರಿಯಪುತ್ರನಾದ ರಾಮನ ನೆತ್ತಿಯನ್ನು ಆಘ್ರಾಣಿಸಿ ದಶರಥರಾಯನು ಆತನನ್ನು ಸಂತೋಷ ಮನಸ್ಕನಾಗಿ ವಿಶ್ವಾಮಿತ್ರನ ವಶಕ್ಕೆ ಒಪ್ಪಿಸಿದನು. ಕಮಲನೇತ್ರನಾದ ರಾಮನು ವಿಶ್ವಾಮಿತ್ರನ ವಶಕ್ಕೆ ಬಂದೊಡನೆಯೇ ಗಾಳಿಯು ಧೂಳೆಬ್ಬಿಸದೆ ಹಿತವಾಗಿ ಬೀಸಲಾರಂಭಿಸಿತು. ಮಹಾತ್ಮನಾದ ಶ್ರೀರಾಮನು ವಿಶ್ವಾಮಿತ್ರನೊಡನೆ ಪ್ರಯಾಣ ಮಾಡಲಾಗಿ ದೇವತೆಗಳ ದುಂದುಬಿನಾದದೊಡನೆ ಅಧಿಕವಾದ ಪುಷ್ಪವೃಷ್ಟಿಯಾಯಿತು. ಶಂಖಭೇರಿ ವಾದ್ಯಗಳು ಧ್ವನಿ ಮಾಡಿದವು. ವಿಶ್ವಾಮಿತ್ರನು ಮುಂದುಗಡೆ ಹೊರಟನು. ಆತನ ಹಿಂದೆ ಧನುರ್ಧಾರಿಯಾಗಿ ರಾಮನು ಹೊರಟನು. ಕಾಕ ಪಕ್ಷಗಳಂತೆ ತಲೆ ಕೂದಲು ಹೆಣಿಗೆಯುಳ್ಳ ಲಕ್ಷ್ಮಣನು ಧನುರ್ಧಾರಿಯಾಗಿ ಅವರ ಹಿಂದೆ ಹೊರಟನು. ರಾಮ ಲಕ್ಷ್ಮಣರಿಬ್ಬರು ಬತ್ತಳಿಕೆಗಳನ್ನು ಕೈಯಲ್ಲಿ ಧನುಸ್ಸನ್ನು ಧರಿಸಿ 10 ದಿಕ್ಕುಗಳನ್ನು ಪ್ರಕಾಶಮಾನವಾಗಿ ಮಾಡುತ್ತಾ 3 ತಲೆಗಳ ಸರ್ಪಗಳಂತೆ ಅಶ್ವಿನಿ ದೇವತೆಗಳು ಬ್ರಹ್ಮನನ್ನು ಹಿಂಬಾಲಿಸುವಂತೆ ಮಹಾತ್ಮನಾದ ವಿಶ್ವಾಮಿತ್ರನನ್ನು ಧೈರ್ಯವಾಗಿ ಹಿಂಬಾಲಿಸಿದರು. ಕೈಯಲ್ಲಿ ಧನುಸುಗಳನ್ನು ಹಿಡಿದು ಬೆರಳುಗಳಿಗೆ ಚರ್ಮದ ಕವಚಗಳನ್ನು ತೊಟ್ಟು ಖಡ್ಗಗಳನ್ನು ಧರಿಸಿ ಮಹಾ ತೇಜಸ್ವಿಗಳು, ಸುಂದರಕಾರರು, ಉತ್ತಮವಾದ ವಸ್ತ್ರಾಭರಣ ಭೂಷಿತರೂ ಆದ ಬಾಲಕರಾದ ರಾಮಲಕ್ಷ್ಮಣರು ವಿಶ್ವಾಮಿತ್ರನನ್ನು ಹಿಂಬಾಲಿಸಿ ಹೋಗುತ್ತಿದ್ದರು. ಹಾಗೆ ಹೋಗುತ್ತಿರುವಾಗ ಅಚಿಂತ್ಯನಾದ ಪರಮೇಶ್ವರನನ್ನು ತೇಜೋಮಯರು, ಸಂಪದ್ಯುಕ್ತರೂ ಆದ ಅಗ್ನಿಪುತ್ರರಾದ ಸ್ಕಂದ, ವಿಶಾಖರೆಂಬವರು ಹಿಂಬಾಲಿಸುತ್ತಿದ್ದಂತೆ ಕಾಣಿಸುತ್ತಿದ್ದರು. 1.5 ಗಾವುದ ಪ್ರಯಾಣ ಮಾಡಿದ ಮೇಲೆ ಸರಯೂ ನದಿಯ ದಕ್ಷಿಣ ತೀರವು ಸಿಕ್ಕಿತು. ಆಗ ರಾಮ ಎಂಬ ಮಧುರವಾದ ವಾಣಿಯಿಂದ ವಿಶ್ವಾಮಿತ್ರನು ರಾಮನನ್ನು ಕರೆದು ಇಂತೆಂದನು. ಮೂಲದಲ್ಲಿ ರಾಮೇತಿ ಮಧುರಂ ವಾಣಿಂ ವಿಶ್ವಾಮಿತ್ರೋಭ್ಯಭಾಷತ. ರಾಮನಾಮದ ಮಾಧುರ್ಯವನ್ನು ಸವಿದು ಆನಂದಿಸಿದ ಮೊದಲನೆಯವನು ವಿಶ್ವಾಮಿತ್ರ. ಬಾಲಕನೇ, ಈ ತೀರ್ಥದಲ್ಲಿ ಆಚಮನವನ್ನು ಮಾಡು. ಕಾಳವಿಳಂಬ ಮಾಡಬೇಡ. ಬಲ ಅತಿಬಲ ಎಂಬ ಮಂತ್ರ ಸಮುದಾಯವನ್ನು ಪರಿಗ್ರಹಿಸು. ಇದನ್ನು ಪಡೆದ ಮೇಲೆ ನನಗೆ ಆಯಾಸವಾಗಲಿ ಕಾಯಿಲೆಯಾಗಲಿ ದೇಹವು ಶಿಥಿಲಗೊಳ್ಳುವುದಾಗಲಿ ಆಗುವುದಿಲ್ಲ. ನೀನು ನಿದ್ರೆ ಹೋಗುತ್ತಿರುವಾಗ ಅಥವಾ ಮೈಮರೆತಿರುವಾಗ ರಾಕ್ಷಸರು ನಿನಗೆ ಏನೂ ತೊಂದರೆ ಮಾಡಲಾರರು. ಎಲೈರಾಮನೇ, 3 ಲೋಕಗಳಲ್ಲಿ ಬಾಹುಶಕ್ತಿಯಲ್ಲಿ ನಿನಗೆ ಸಮಾನನಾದವನು ಯಾರೂ ಆಗಲಾರನು. ಸೌಭಾಗ್ಯದಲ್ಲಿ ಆಗಲಿ, ಸಾಮರ್ಥ್ಯದಲ್ಲಾಗಲಿ, ಜ್ಞಾನದಲ್ಲಾಗಲಿ, ಬುದ್ಧಿಯಿಂದ ಕಾರ್ಯವನ್ನು ನಿಶ್ಚಯಿಸಿ ಮಾಡುವಿಕೆಯಲ್ಲಾಗಲಿ, ಮತ್ತೊಬ್ಬರಿಗೆ ಪ್ರತ್ಯುತ್ತರವನ್ನು ಹೇಳುವುದರಲ್ಲಿ ನಿನಗೆ ಸಮಾನರು ಯಾರೂ ಇರುವುದಿಲ್ಲ. ಎಲೈ ದೋಷರಹಿತನೇ, ನೀನು 2 ವಿದ್ಯೆಗಳನ್ನು ಪಡೆದದ್ದೇ ಆದರೆ ನಿನಗೆ ಸಮಾನರು ಯಾರೂ ಇರುವುದಿಲ್ಲ. ಬಲ ಅತಿಬಲ ಎಂಬ ಈ 2 ವಿದ್ಯೆಗಳು ಸಮಸ್ತವಾದ ಜ್ಞಾನಕ್ಕೂ ತಾಯಿಯಂತಿವೆ. ಎಲೈ ರಾಘವ, ದಾರಿಯಲ್ಲಿ ಹೋಗುತ್ತಿರುವಾಗ ಬಲ ಅತಿಬಲ ಮಂತ್ರಗಳನ್ನು ಪಠಿಸಿದರೆ ನಿನಗೆ ಹಸಿವು ಬಾಯಾರಿಕೆಗಳು ಕಾಣುವುದಿಲ್ಲ. ಈ 2 ವಿದ್ಯೆಗಳನ್ನು ನೀನು ಅಧ್ಯಯನ ಮಾಡಿದರೆ ನಿನಗೆ ಎಣೆಯಿಲ್ಲದ ಕೀರ್ತಿ ಲಭಿಸುವುದು. ಪ್ರಭಾವದಿಂದ ಕೂಡಿರುವ ಈ 2 ವಿದ್ಯೆಗಳು ಬ್ರಹ್ಮದೇವನ ಮಕ್ಕಳು. ಎಲೈ ಧಾರ್ಮಿಕ ಕಾಕುತ್ಸ್ಥ ವಂಶೋತ್ಪನ್ನನೇ, ಇವನ್ನು ನಿನಗೆ ಕೊಡುವೆನು. ನೀನು ಇವಕ್ಕೆ ಯೋಗ್ಯನೇ ಸರಿ. ಎಲ್ಲ ಸದ್ಗುಣಗಳು ನಿನಗೆ ಬಹಳವಾಗಿವೆ, ಅದರಲ್ಲಿ ಸಂಶಯವಿಲ್ಲ. ನಾನು ತಪಸ್ಸಿನಿಂದ ಸಂಪಾದಿಸಿದ ಈ ವಿದ್ಯೆಗಳು ನಿನ್ನ ಸದ್ಗುಣಗಳನ್ನು ಇನ್ನೂ ಬಹುಮುಖವಾಗಿ ವೃದ್ಧಿಪಡಿಸುವವು. ಆಗ ರಾಮನು ಆಚಮನವನ್ನು ಮಾಡಿ ಹಸನ್ಮುಖದಿಂದ ಕೂಡಿ ಶುಚಿರ್ಭೂತನಾಗಿ ಆ 2 ವಿದ್ಯೆಗಳನ್ನು ಆತ್ಮಜ್ಞಾನಿಯಾದ ವಿಶ್ವಾಮಿತ್ರ ಮಹರ್ಷಿಯಿಂದ ಪ್ರತಿಗ್ರಹಿಸಿದನು. ಬಲ ಅತಿಬಲ ವಿದ್ಯೆಗಳನ್ನು ವಿಶ್ವಾಮಿತ್ರನು ಲಕ್ಷ್ಮಣನಿಗೆ ಬೋಧಿಸಲಿಲ್ಲ. ರಾಮನು ಈ ವಿದ್ಯೆಗಳನ್ನು ಪಡೆದ ನಂತರ ತಾನೇ ಆಚಾರ್ಯ ಸ್ಥಾನದಲ್ಲಿ ನಿಂತು ತಮ್ಮನಾದ ಲಕ್ಷ್ಮಣನಿಗೆ ಈ ವಿದ್ಯೆಗಳನ್ನು ಬೋಧಿಸನೆಂದು ತಿಳಿಯಬೇಕು. ವಿಶ್ವಾಮಿತ್ರನು ಲಕ್ಷ್ಮಣನನ್ನು ನೇರವಾಗಿ ಸಂಬೋಧಿಸುವುದು ಇಲ್ಲ. ಆ ವಿದ್ಯೆಗಳನ್ನು ಪಡೆದ ರಾಮನು ಆಗ ಮಹತ್ತಾದ ಪರಾಕ್ರಮದಿಂದ ಕೂಡಿ ಶರದೃತುವಿನಲ್ಲಿ ಭಗವಾನ್ ಸೂರ್ಯದೇವನು ತನ್ನ ಕಿರಣಗಳಿಂದ ಪ್ರಕಾಶಿಸುವಂತೆ ಪ್ರಕಾಶಿಸುತ್ತಿದ್ದನು. ಅನಂತರ ಗುರುವಾದ ವಿಶ್ವಾಮಿತ್ರನಿಗೆ ಮಾಡಬೇಕಾದ ಸೇವೆಯನ್ನು ಎಲ್ಲವನ್ನೂ ನೆರವೇರಿಸಿ ಆ ರಾತ್ರಿ ಆ 3 ಸರಯೂ ನದಿ ತೀರದಲ್ಲಿಯೇ ಸುಖವಾಗಿ ಮಲಗಿದರು. ರಾಜಕುಮಾರರಿಗೆ ಯೋಗ್ಯವಲ್ಲದ ಹುಲ್ಲಿನ ಹಾಸಿಗೆಯ ಮೇಲೆ ದಶರಥ ರಾಜನ ಮಕ್ಕಳಿಬ್ಬರು ವಿಶ್ವಾಮಿತ್ರನ ಮಾತುಗಳಿಂದ ಲಾಲಿಸಲ್ಪಟ್ಟು ಜೊತೆಯಲ್ಲೇ ಮಲಗಿದರು. ಆ ರಾತ್ರಿ ಸುಖವಾಗಿ ಕಳೆದು ಬೆಳಗಾಯಿತು. ಸರ್ಗ 23. ವಿಶ್ವಾಮಿತ್ರ ರಾಮಲಕ್ಷ್ಮಣರು ಕಾಮಾಶ್ರಮಕ್ಕೆ ಬಂದದ್ದು. ರಾತ್ರಿ ಕಳೆದು ಬೆಳಕು ಹರಿಯುತ್ತಿರಲು
ವಿಶ್ವಾಮಿತ್ರ ಮಹರ್ಷಿಯು ಹುಲ್ಲು ಎಲೆಗಳಿಂದ ಮಾಡಲ್ಪಟ್ಟ ಹಾಸಿಗೆ ಮೇಲೆ ಮಲಗಿದ್ದ ರಾಮ ಲಕ್ಷ್ಮಣರನ್ನು ಕುರಿತು, ಎಲೈ ಕೌಸಲ್ಯಾದೇವಿಯ ಸತ್ಪುತ್ರನಾದ ರಾಮನೇ, ಪೂರ್ವ ದಿಕ್ಕಿನಲ್ಲಿ ಸಂಧ್ಯಾರಾಗವು ಮೂಡಿದೆ. 7. ಎಲೈ ನರಶ್ರೇಷ್ಠನೇ, ದೇವತಾರಾಧನೆ ಮೊದಲಾದ ಆಹ್ನಿಕ ಕಾರ್ಯಗಳನ್ನು ಮಾಡುವವನಾಗು ಎಂದನು. ಮೂಲದಲ್ಲಿ ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ಧೂಲ ಕರ್ತವ್ಯಂ ದೈವಮಾಹ್ನಿಕಂ. ವಿಶ್ವಾಮಿತ್ರರು ಹೇಳಿದ ಈ ಶ್ಲೋಕವು ನಿತ್ಯವೂ ನಾವು ದೇವರಿಗೆ ಹೇಳತಕ್ಕ ಸುಪ್ರಭಾತ ಶ್ಲೋಕಗಳಲ್ಲಿ ಒಂದಾಗಿ ಪವಿತ್ರವಾದ ಶ್ಲೋಕವಾಗಿದೆ. ರಾಮನು ಯಾರೆಂಬುದನ್ನು ಚೆನ್ನಾಗಿ ತಿಳಿದಿದ್ದ ವಿಶ್ವಾಮಿತ್ರನು ಶ್ರೀಮನ್ನಾರಾಯಣನೇ ಪ್ರತ್ಯಕ್ಷನಾಗಿ ತನ್ನ ಬಳಿಗೆ ಬಂದು ಮಲಗಿರುವಾಗ ಆತನಿಗೆ ಸುಪ್ರಭಾತ ಸೇವೆಯನ್ನು ಮಾಡಿ ಆನಂದಗೊಂಡ ಭಾಗ್ಯಶಾಲಿ. ಅಂತ ಸಾಕ್ಷಾತ್ ನಾರಾಯಣ ಪುತ್ರನನ್ನು ಪಡೆದು ಪ್ರತಿದಿನವೂ ಆತನು ಎದ್ದೇಳುವಾಗ ಆತನ ದಿವ್ಯ ಮಂಗಳ ರೂಪವನ್ನು ನೋಡುವುದು ಸೌಭಾಗ್ಯ ಕೌಸಲ್ಯದಲ್ಲವೇ. ಋಷಿಯು ಆ ಪ್ರೀತಿಪೂರ್ವಕವಾದ ಮಾತುಗಳನ್ನು ಕೇಳಿ ರಾಜಪುತ್ರರಿಬ್ಬರು ಸ್ನಾನ ಸಂಧ್ಯಾ ವಂದನೆಗಳನ್ನು ಮಾಡಿ ಶ್ರೇಷ್ಠವಾದ ಗಾಯತ್ರಿ ಜಪವನ್ನು ಆಚರಿಸಿದರು. ಆಹ್ನಿಕವನ್ನು ಮುಗಿಸಿ ಮಹಾವೀರರಾದ ಅವರಿಬ್ಬರು ತಪೋಧನರಾದ ವಿಶ್ವಾಮಿತ್ರನಿಗೆ ನಮಸ್ಕರಿಸಿ ಸಂತೋಷದಿಂದ ಪ್ರಯಾಣಕ್ಕೆ ಸಿದ್ಧರಾದರು. ಮುಂದಕ್ಕೆ ಪ್ರಯಾಣ ಮಾಡಿ ಸರಯೂ ನದಿಯು ಗಂಗೆಯೊಡನೆ ಸೇರುವ ಆ ಸಂಗಮದ ಸ್ಥಳದವರೆಗೂ ಬಂದರು. ಅಲ್ಲಿ ಮಹಾವೀರರಾದ ಆ ರಾಜಪುತ್ರರು ಸ್ವರ್ಗ, ಮರ್ತ್ಯ, ಪಾತಾಳವೆಂಬ 3 ಲೋಕಗಳಲ್ಲಿಯೂ ಹರಿಯುವ ಪವಿತ್ರವಾದ ಗಂಗಾ ನದಿಯನ್ನು ಕಂಡರು. ಅಲ್ಲಿ ಅನೇಕ ಸಹಸ್ರ ವರ್ಷಗಳಿಂದ ಉತ್ತಮವಾದ ತಪಸ್ಸನ್ನು ಆಚರಿಸುತ್ತಾ ಮಹಾ ತೇಜಸ್ವಿಗಳಾಗಿದ್ದ ಋಷಿಗಳ ಪುಣ್ಯಕರವಾದ ಆಶ್ರಮವನ್ನು ಕಂಡರು. ಆ ಪುಣ್ಯಾಶ್ರಮವನ್ನು ಕಂಡು ಸಂತೋಷಭರಿತರಾದ ರಾಮಲಕ್ಷ್ಮಣರು ಮಹಾತ್ಮನಾದ ವಿಶ್ವಾಮಿತ್ರನನ್ನು ಕಂಡು, ಪುಣ್ಯಕರವಾದ ಈ ಆಶ್ರಮವು ಯಾರದು? ಇಲ್ಲಿ ಯಾವಾತನು ವಾಸಿಸುವನು? ಎಲೈ ಭಗವನ್, ನಮಗೆ ಇದು ಬಹಳ ಕುತೂಹಲ ಮಾಡುತ್ತಿದೆ, ಕೇಳಲು ಇಚ್ಛಿಸುವೆವು ಎಂದು ಪ್ರಶ್ನಿಸಿದರು. ಅವರ ಮಾತನ್ನು ಕೇಳಿ ಮುನಿಶ್ರೇಷ್ಠನಾದ ವಿಶ್ವಾಮಿತ್ರನು ನಕ್ಕು, ಕೇಳು ರಾಮ, ಪೂರ್ವದಲ್ಲಿ ಇದು ಯಾರ ಆಶ್ರಮವಾಗಿತ್ತೆಂಬುದನ್ನು ಹೇಳುತ್ತೇನೆ. ವಿದ್ವಾಂಸರು ಕಾಮನೆಂದು ಯಾರನ್ನು ಕರೆಯುತ್ತಾರೋ ಆತನು ಹಿಂದೆ ಕಂದರ್ಪನೆಂಬ ಹೆಸರಿನಿಂದ ದೇಹ ಪಡೆದಿದ್ದನು. ಆಗ ಈ ಸ್ಥಳದಲ್ಲಿ ಪರಮೇಶ್ವರನು ನಿಯಮದಿಂದ ಕೂಡಿ ತಪಸ್ಸನ್ನು ಆಚರಿಸುತ್ತಿದ್ದನು. ದೇವೇಶನಾದ ಆ ಈಶ್ವರನು ತಪಸ್ಸನ್ನು ಸಂಪೂರ್ಣವಾಗಿ ಮರುದ್ಗಣಗಳಿಂದ ಕೂಡಿ ಹೋಗುತ್ತಿರಲು ದುಷ್ಟಬುದ್ಧಿಯುಳ್ಳ ಕಂದರ್ಪನು ಆತನನ್ನು ತಿರಸ್ಕಾರ ಭಾವದಿಂದ ಕಂಡನು. ಮಹಾತ್ಮನಾದ ಈಶ್ವರನು ಕೋಪಗೊಂಡು ಹೂಂಕಾರವನ್ನು ಮಾಡಿ ತನ್ನ ಕಣ್ತೆರೆಯಲು ಕಂದರ್ಪನು ಸುಟ್ಟು ಬೂದಿಯಾದನು. ದುರ್ಮತಿಯಾದ ಆತನ ಶರೀರವು ಮಹಾತ್ಮನಾದ ರುದ್ರನಿಂದ ದಹಿಸಲ್ಪಟ್ಟು ಅಲ್ಲಿ ಬೀಳಲು ದೇವೇಶ್ವರನಾದ ಶಿವನು ಆತನನ್ನು ಕಾಮನೆಂದು ಅಶರೀರಿಯಾಗುವಂತೆಯೂ ಮಾಡಿದನು. ಎಲೈ ರಾಘವನೇ, ಅಲ್ಲಿಂದ ಮೊದಲ್ಗೊಂಡು ಕಾಮನಿಗೆ ಅನಂಗನೆಂಬ ಹೆಸರು ಬಂದಿತು. ಆತ ಶರೀರವನ್ನು ತ್ಯಾಗ ಮಾಡಿ ದೇಶವೇ ಅಂಗದೇಶ ಎಂಬ ಹೆಸರಿಂದ ಪ್ರಸಿದ್ಧವಾಗಿದೆ. ಈಶ್ವರನು ಹಾಗೆ ತಪಸ್ಸು ಮಾಡಿದ ಆಶ್ರಮವೇ ಇದು. ಇಲ್ಲಿರುವ ಋಷಿಗಳು ಪೂರ್ವದಲ್ಲಿದ್ದಂತೆ ಆತನಿಗೆ ಶಿಷ್ಯರಾಗಿದ್ದು ಸದಾ ಧರ್ಮ ಪಾರಾಯಣರಾಗಿರುವರು. ಅವರಿಗೆ ಪಾಪದ ಸಂಪರ್ಕವೇ ಇಲ್ಲ. ಎಲೈ ಮಂಗಳ ಸ್ವರೂಪನಾದ ರಾಮನೇ, ಪುಣ್ಯಕರಗಳಾದ ಸರಯು ಗಂಗಾ ನದಿಗಳ ಮಧ್ಯದಲ್ಲಿರುವ ಈ ಸ್ಥಳದಲ್ಲೇ ರಾತ್ರಿಯನ್ನು ಕಳೆಯೋಣ. ಸರಯು ಎಂಬುದೇ ಈಗಿನ ಗೋಗ್ರಾ ನದಿ. ಅಯೋಧ್ಯ ನಿವಾಸಿಗಳು ಸರಯು ಎಂದೇ ಕರೆಯುತ್ತಾರೆ. ಅಯೋಧ್ಯ ನಗರಕ್ಕೆ ಮಾಲೆಯಂತೆ ಪಶ್ಚಿಮದಿಂದ ಅಯೋಧ್ಯೆಯ ಉತ್ತರಕ್ಕೆ ಬಂದು ಪೂರ್ವಕ್ಕೆ ಹರಿದು ಈಗಿನ ಬಿಹಾರ್ ಅಂಗದೇಶದ ಚೋಪ್ರಾ ನಗರದ ಪಶ್ಚಿಮದಲ್ಲಿ ಗಂಗೆ ಸೇರುತ್ತದೆ. ಅಯೋಧ್ಯೆಯ ಬಳಿ ಸರಯು ನದಿ ತೀರದಿಂದ ಈ ಸ್ಥಳಕ್ಕೆ ಒಂದು ಹಗಲಿನಲ್ಲಿ 3 ನಡೆದು ಬಂದರೆಂದು ಅರ್ಥವಾಗುವುದು. ಅಷ್ಟೊಂದು ದೂರವನ್ನು ಒಂದು ಹಗಲಿನಲ್ಲಿ ನಡೆಯಬೇಕಾದರೆ ಆಗಿನ ಜನರ ಆಕಾರ ದಾರ್ಢ್ಯಗಳು ಈಗಿನವರ ಸ್ಥಿತಿಗೂ ವ್ಯತ್ಯಾಸ ಅಧಿಕವಾಗಿ ತೋರುವುದು. ನದಿಯನ್ನು ನಾಳೆ ದಾಟೋಣ. ಎಲೈ ನರೋತ್ತಮನೇ, ನಾವೆಲ್ಲರೂ ಸ್ನಾನ ಮಾಡಿ ಜಪವನ್ನು ಹೋಮ ಕಾರ್ಯವನ್ನು ಮುಗಿಸಿಕೊಂಡು ಶುಚಿರ್ಭೂತರಾಗಿ ಪುಣ್ಯಕರವಾದ ಈ ಆಶ್ರಮವನ್ನು ಪ್ರವೇಶಿಸೋಣ ಎಂದರು. ಹೀಗೆ ಇವರು ಮಾತನಾಡುತ್ತಿರಲು ಆಶ್ರಮದಲ್ಲಿಯ ಆ ಋಷಿಗಳು ತಮ್ಮ ತಪಸ್ಸಿನ ಪ್ರಭಾವದಿಂದ ಇವರು ಬಂದಿರುವುದನ್ನು ತಿಳಿದು ಪರಮ ಸಂತೋಷದಿಂದ ವಿಶ್ವಾಮಿತ್ರರ ಬಳಿಗೆ ಬಂದು ಅರ್ಘ್ಯ ಪಾದ್ಯ ಆತಿಥ್ಯಗಳನ್ನು ಅರ್ಪಿಸಿ ಅನಂತರ ರಾಮಲಕ್ಷ್ಮಣರಿಗೂ ಅತಿಥಿ ಸತ್ಕಾರಗಳನ್ನು ಮಾಡಿದರು. ಹೀಗೆ ಅತಿಥಿಗಳು ಸತ್ಕರಿಸಲ್ಪಟ್ಟವರಾಗಿ ಸತ್ಕಥೆಗಳಿಂದ ಆನಂದಗೊಳಿಸಲ್ಪಟ್ಟವರಾದರು. ಅನಂತರ ಆ ಋಷಿಗಳೆಲ್ಲರೂ ಒಟ್ಟಿಗೆ ಸೇರಿ ಯಥೋಚಿತವಾಗಿ ಸಂಧ್ಯಾ ಜಪಗಳನ್ನು ಆಚರಿಸಿದರು. ಆನಂತರ ವಿಶ್ವಾಮಿತ್ರ ರಾಮಲಕ್ಷ್ಮಣರು ಆ ಆಶ್ರಮವಾಸಿಗಳಾದ ವೃತನಿಷ್ಠರಾದ ಮುನಿಗಳಿಂದ ಆಶ್ರಮದೊಳಕ್ಕೆ ಕರೆತರಲ್ಪಟ್ಟವರಾಗಿ ಆ ಕಾಮಾಶ್ರಮದಲ್ಲಿ ಸುಖವಾಗಿದ್ದರು. ಧರ್ಮಾತ್ಮನಾದ ವಿಶ್ವಾಮಿತ್ರ ಮುನಿಶ್ರೇಷ್ಠನು ಮನೋಹರವಾದ ಕಥೆಗಳಿಂದ ಮನೋಹರ ಮೂರ್ತಿಗಳಾದ ಆ ರಾಜಪುತ್ರರನ್ನು ಆನಂದಪಡಿಸಿದನು. ಸರ್ಗ 24. ವಿಶ್ವಾಮಿತ್ರ ಲಕ್ಷ್ಮಣರು ತಾಟಕವನಕ್ಕೆ ಬಂದರು. ಮರುದಿನ ಪ್ರಾತಃ ಕಾಲ ನಿರ್ಮಲವಾಗಿತ್ತು. ಶತ್ರು ಮರ್ದನರಾದ ರಾಮಲಕ್ಷ್ಮಣರು ಆಹ್ನಿಕಗಳನ್ನು ಮುಗಿಸಿಕೊಂಡು ವಿಶ್ವಾಮಿತ್ರನನ್ನು ಮುಂದಿಟ್ಟುಕೊಂಡು ಗಂಗಾ ತೀರಕ್ಕೆ ಬಂದರು. ತೀಕ್ಷ್ಣವಾದ ವ್ರತಾನುಷ್ಠಾನಿಗಳಾದ ಮಹಾತ್ಮರಾದ ಋಷಿಗಳೆಲ್ಲರೂ ಶುಭವಾದ ನಾವೆಯನ್ನು
ತರಿಸಿ ವಿಶ್ವಾಮಿತ್ರನನ್ನು ಕುರಿತು, ರಾಜಪುತ್ರರಿಂದ ಪೂಜಿತರಾದ ತಾವು ನಾವೆಯನ್ನು ಹತ್ತಿರಿ, ಪ್ರಯಾಣವು ಶುಭವಾಗಲಿ, ಕಾಲ ವಿಳಂಬವಾಗದಿರಲಿ ಎಂದರು. ವಿಶ್ವಾಮಿತ್ರನು ಹಾಗೆ ಆಗಲಿ ಎನ್ನುತ್ತಾ ಆ ಋಷಿಗಳನ್ನು ಗೌರವಿಸಿ ರಾಮಲಕ್ಷ್ಮಣರೊಡನೆ ಸಮುದ್ರ ಗಾಮಿನಿಯಾದ ಆ ನದಿಯನ್ನು ದಾಟಿದನು. ದಾಟುತ್ತಿರುವಾಗ ನದಿಯ ಮಧ್ಯಕ್ಕೆ ಬಂದಾಗ ರಾಮನು ಆತನ ತಮ್ಮನು ತರಂಗವಾಗಿ ಬರುತ್ತಿದ್ದ ಶಬ್ದವನ್ನು ಕೇಳಿದರು. ಆಗ ನದಿ ಮಧ್ಯದಲ್ಲಿ ರಾಮನು ನೀರಿನೊಳಗಿಂದ ಭೇದಿಸಿಕೊಂಡು ಬರುತ್ತಿರುವ ಈ ದೊಡ್ಡ ಶಬ್ದ ಯಾವುದು ಎಂದು ವಿಶ್ವಾಮಿತ್ರನನ್ನು ಕೇಳಿದನು. ರಾಘವನ ಮಾತು ಕೇಳಿ ಧರ್ಮಾತ್ಮನಾದ ಆ ಮುನಿಯೂ ಸಹ ಹೇಳಬೇಕೆಂಬ ಕುತೂಹಲದಿಂದ ಕೂಡಿ ಆ ಶಬ್ದದ ನಿಜ ಸ್ವರೂಪವನ್ನು ಹೀಗೆ ತಿಳಿಸಿದನು. ಎಲೆಯ ನರಶ್ರೇಷ್ಠಮನಾದ ರಾಮನೇ, ಬ್ರಹ್ಮ ಕೈಲಾಸ ಪರ್ವತದಲ್ಲಿ ತನ್ನ ಮನಸ್ಸಿನಿಂದ ಒಂದು ಸರೋವರವನ್ನು ನಿರ್ಮಿಸಿದನು. ಆದ್ದರಿಂದಲೇ ಅದಕ್ಕೆ ಮಾನಸ ಸರೋವರ ಎಂಬ ಹೆಸರು. ಅಲ್ಲಿಂದ ಈ ನದಿಯು ಹುಟ್ಟಿ ಅಯೋಧ್ಯ ನಗರಿಯನ್ನು ಸುತ್ತುವರಿದಿದೆ. ಬ್ರಹ್ಮನು ನಿರ್ಮಿಸಿದ ಸರಸ್ಸಿನಿಂದ ಹೊರಟ ಈ ಪುಣ್ಯ ನದಿಗೆ ಸರಯೂ ಎಂಬ ಹೆಸರು. ಎಲೈ ರಾಮನೇ, ಆ ನದಿಯು ಗಂಗೆಯನ್ನು ಸೇರುವಾಗ ಅಧಿಕವಾದ ಈ ಶಬ್ದವನ್ನು ಉಂಟಾಗುತ್ತಿದೆ. ಭಕ್ತಿಯಿಂದ ಈ ನದಿಗಳಿಗೆ ನೀನು ಪ್ರಣಾಮವನ್ನು ಮಾಡು. ಅತಿ ಧಾರ್ಮಿಕರಾದ ಅವರಿಬ್ಬರು ಆ ನದಿಗಳಿಗೆ ಪ್ರಣಾಮವನ್ನು ಮಾಡಿ ಲಘು ಪರಾಕ್ರಮಿಗಳಾದ ಅವರಿಬ್ಬರು ವಿಶ್ವಾಮಿತ್ರರೊಡನೆ ಗಂಗೆಯ ದಕ್ಷಿಣ ತೀರಕ್ಕೆ ಬಂದರು. ದಶರಥಾತ್ಮಜನಾದ ರಾಮನು ಅಲ್ಲಿ ನಿರ್ಜನವಾದ ಘೋರಾರಣ್ಯವನ್ನು ಕಂಡು ವಿಶ್ವಾಮಿತ್ರನನ್ನು ಕುರಿತು, ಮಹರ್ಷಿ, ಇವನವು ಜೀರುಂಡೆಗಳ ಚೀತ್ಕಾರ ಧ್ವನಿಗಳಿಂದಲೂ ಭಯಂಕರವಾದ ಚತುಷ್ಪಾದ ಜಂತುಗಳಿಂದಲೂ ತುಂಬಿ ಕ್ರೂರವಾದ ಧ್ವನಿಗಳುಳ್ಳ ಪಕ್ಷಿಗಳಿಂದ ಕೂಡಿ ದುರ್ಗಮವಾಗಿದೆ. ನಾನಾ ವಿಧವಾಗಿ ಕೂಗುತ್ತಿರುವ ಪಕ್ಷಿಗಳಿಂದಲೂ ಭಯಂಕರ ಧ್ವನಿಗಳಿಂದ ಕೂಗುತ್ತಿರುವ ಸಿಂಹ, ಹುಲಿ, ಕಾಡುಹಂದಿ, ಆನೆಗಳಿಂದ ಕೂಡಿದೆ. ಧವ, ಅಶ್ವಕರ್ಣ, ಕುಕುಬ, ಬಿಲ್ವ, ತಿಂದುಕ, ಪಾಟಲ, ಬದರಿ ಗಿಡಗಳಿಂದ ತುಂಬಿದೆ. ಈ ಘೋರ ಅರಣ್ಯವಾವುದು ಎಂದು ಕೇಳಿದನು. ಆಗ ಮಹಾ ತೇಜಸ್ವಿಯಾದ ವಿಶ್ವಾಮಿತ್ರ ಮಹರ್ಷಿಯು ಆತನಿಗೆ ಹೀಗೆಂದು ಉತ್ತರಿಸಿದನು. ಎಲೈ ವತ್ಸ, ಕಾಕುತ್ಸ, ಈ ಘೋರಾರಣ್ಯ ಯಾವುದೆಂದು ಕೇಳಿದೆ. ಪೂರ್ವದಲ್ಲಿ ಇಲ್ಲಿ ದೇವತೆಗಳಿಂದ ನಿರ್ಮಿತವಾದ ಮಲದ, ಕರುಷ ಎಂಬ ಸಂಪತ್ ಸಮೃದ್ಧಗಳಾದ ಜನಭರಿತಗಳಾದ ದೇಶಗಳಾಗಿದ್ದು, ಪೂರ್ವದಲ್ಲಿ ಇಂದ್ರನು ವೃತ್ರಾಸುರನನ್ನು ಕೊಂದ ಕಾರಣದಿಂದ ಇಂದ್ರನಿಗೆ ಹೆಚ್ಚಾದ ಪಾಪವೂ ಹಸಿವು ಉಂಟಾದವು. ದೇವತೆಗಳು, ತಪೋಧನರಾದ ಋಷಿಗಳು ಇಂದ್ರನಿಗೆ ಕಲಶಗಳಲ್ಲಿ ಪುಣ್ಯತೀರ್ಥಗಳನ್ನು ತಂದು ಸ್ನಾನ ಮಾಡಿಸಿ ಅವನ ಪಾಪವನ್ನು ಬಿಡಿಸಿದರು. ಈ ಭೂಭಾಗಗಳಲ್ಲಿ ಆತನ ಮಲವನ್ನು ಬಿಡಿಸಿ ಇಂದ್ರನ ಶರೀರದಲ್ಲಿ ಉಂಟಾಗಿದ್ದ ಹಸಿವನ್ನು ನೀಗಿಸಿ ದೇವತೆಗಳು, ಋಷಿಗಳು ಸಂತೋಷಗೊಂಡರು. ಪ್ರಭುವಾದ ಇಂದ್ರನು ಮಲರಹಿತನೂ ಕ್ಷುಧಾರಹಿತನೂ ಆಗಿ ಶುಚಿರ್ಭೂತನಾಗಲು ಸುಪ್ರೀತನಾಗಿ ಈ ವೇಷಕ್ಕೆ ನನ್ನ ಅಮಂಗಲವನ್ನು ಹೊತ್ತ ಈ ದೇಶದ ಮಲದ ಕರುಷ ಎಂಬ ಹೆಸರಿನಿಂದ ಜನಭರಿತವಾಗಿಯೂ ಸಮೃದ್ಧವಾಗಿಯೂ ಇದ್ದು ಲೋಕದಲ್ಲಿ ಖ್ಯಾತಿಯನ್ನು ಪಡೆಯಲಿ ಎಂದು ವರವನ್ನು ಕೊಟ್ಟನು. ಧೀಮಂತನಾದ ಇಂದ್ರನು ಆ ದೇಶವನ್ನು ಗೌರವಿಸಿ ವರವನ್ನು ಕೊಟ್ಟುದನ್ನು ನೋಡಿ ದೇವತೆಗಳು ಸಾಧು ಸಾಧು ಎಂದು ಇಂದ್ರನನ್ನು ಪೂಜಿಸಿದರು. ಎಲೈ ಶತ್ರು ಸಂಹಾರಕನೇ, ಮಲದ ಕರುಷ ಎಂಬ ಈ ದೇಶಗಳು ಧನ ಧಾನ್ಯಗಳಿಂದ ತುಂಬಿರುತ್ತಾ ಜನಭರಿತವಾಗಿಯೂ ಬಹಳ ಕಾಲ ಇದ್ದವು. 1000 ಆನೆಗಳ ಬಲಗಳುಳ್ಳ ಕಾಮರೂಪಿಣಿಯಾದ ಯಕ್ಷ ಸ್ತ್ರೀಯೊಬ್ಬಳು ಕೆಲವು ಕಾಲವಾದ ಮೇಲೆ ಹುಟ್ಟಿದಳು. ರಾಮ, ನಿನಗೆ ಮಂಗಳವಾಗಲಿ. ಅವಳ ಹೆಸರು ತಾಟಕಿ. ಬುದ್ಧಿಶಾಲಿಯಾದ ಸುಂದ ಎಂಬವನಿಗೆ ಆಕೆ ಮಡದಿ. ಅವಳ ಮಗನಾದ ಮಾರೀಚ ಎಂಬ ರಾಕ್ಷಸನು ಇಂದ್ರನಂತೆ ಪರಾಕ್ರಮವುಳ್ಳವನಾಗಿ ದುಂಡಾದ ಬಾಹುಗಳಿಂದಲೂ ವಿಸ್ತಾರವಾದ ಮುಖಗಳಿಂದಲೂ ಶರೀರದಿಂದಲೂ ಕೂಡಿ ಮಹಾವೀರ್ಯವುಳ್ಳವನಾಗಿರುವನು. ಭಯಂಕರವಾದ ಆಕಾರವುಳ್ಳ ಆ ರಾಕ್ಷಸನು ನಿತ್ಯವೂ ಜನಗಳನ್ನು ಎದುರಿಸುತ್ತಿದ್ದಾನೆ. ದುಷ್ಟಾಚಾರಿಣಿಯಾದ ತಾಟಕಿಯು ಈ ಮಲದ ಕರುಷ ದೇಶಗಳನ್ನು ನಿತ್ಯವೂ ನಾಶಪಡಿಸುತ್ತಿರುವಳು. ಅವಳು ದಾರಿಗಡ್ಡೆ ಕಟ್ಟಿಕೊಂಡು ಇಲ್ಲಿಗೆ 1.5 ಗಾವದ ದೂರದಲ್ಲಿ ವಾಸಿಸುತ್ತಿದ್ದಾಳೆ. ತಾಟಕೆ ಇರುವ ವನಕ್ಕೆ ಪ್ರಯತ್ನದಿಂದ ಹೀಗೆ ಹೋಗಬೇಕು. ನಿನ್ನ ಬಾಹುಬಲವನ್ನು ಉಪಯೋಗಿಸಿ ಈ ದುಷ್ಟ ಸ್ತ್ರೀಯನ್ನು ಗೆದ್ದು ಪುನಃ ಈ ದೇಶವನ್ನು ನಿಷ್ಕಂಟಕವಾಗಿರುವಂತೆ ಮಾಡು. ಇದನ್ನು ನನ್ನ ಅಪ್ಪಣೆ ಎಂದು ತಿಳಿ. ಎಲೈ ರಾಮನೇ, ಘೋರಳು ಅಸಹ್ಯಳು ಆದ ಯಕ್ಷಿಣಿಯಿಂದ ನಾಶವಾಗಿರುವ ಈ ದೇಶಕ್ಕೆ ಯಾವನೊಬ್ಬನು ಈ ಪ್ರಕಾರವಾಗಿ ಬರಲು ಸಮರ್ಥನಲ್ಲ. ಈ ವನವು ಏಕೆ ಭಯಂಕರವಾಗಿದೆ ಎಂಬ ವೃತ್ತಾಂತವನ್ನೆಲ್ಲ ನಿನಗೆ ತಿಳಿ ಹೇಳಿರುತ್ತೇನೆ. ಆ ಯಕ್ಷ ಸ್ತ್ರೀಯ ತಾಟಕೆಯಿಂದ ಎಲ್ಲವೂ ನಾಶಗೊಂಡು ಈಗಲೂ ಕೂಡ ಈ ಪ್ರವೇಶವು ಅದರ ಪೂರ್ವಸ್ಥಿತಿಗೆ ಬರಲಾರದಾಗಿದೆ. ಸರ್ಗ 25. ತಾಟಕೆ ಮಾರೀಚರ ವೃತ್ತಾಂತ. ಅಸಮಾನನಾದ ವಿಶ್ವಾಮಿತ್ರ ಋಷಿಯ ಉತ್ತರವನ್ನು ಈ ಮಾತುಗಳಿಂದ ಕೇಳಿ ಪುರುಷ ಶ್ರೇಷ್ಠನಾದ ರಾಮನು ಶುಭಕರವಾದ ಮರುಪ್ರಶ್ನೆಯನ್ನು ಕೇಳಿದನು. ಎಲೆ ಮುನಿವರ್ಯನೇ, ಯಕ್ಷರನ್ನು ಅಲ್ಪ ಪರಾಕ್ರಮಿಗಳೆಂದು ಹೇಳುತ್ತಾರೆ. ಅವರಲ್ಲಿ ಸ್ತ್ರೀಯೊಬ್ಬಳು 1000 ಆನೆಗಳ ಬಲಗಳನ್ನು ಹೇಗೆ ಹೊಂದಿರುವಳು? ವಿಶ್ವಾಮಿತ್ರನು ಈ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟನು. ಯಾವುದರಿಂದ ಇವಳಿಗೆ ಈ ಹೆಚ್ಚಾದ ಬಲವು ಬಂದಿತ್ತೆಂಬುದನ್ನು ಹೇಳುತ್ತೇನೆ ಕೇಳು. ಈ ಸ್ತ್ರೀಯು ವರದಾನದಿಂದ ಪರಾಕ್ರಮವನ್ನು ಬಲವನ್ನು ಪಡೆದಿದ್ದಾಳೆ. ಪೂರ್ವದಲ್ಲಿ ಸುಕೇತು ಎಂಬ ಹೆಸರುಳ್ಳ ಪರಾಕ್ರಮಿಯಾದ ಯಕ್ಷಶ್ರೇಷ್ಠನಿದ್ದನು. ಸದಾಚಾರ ಸಂಪನ್ನನಾದ ಆತನು ಮಕ್ಕಳಿಲ್ಲದವನಾಗಿ ಮಹತ್ತಾದ ತಪಸ್ಸು ಮಾಡಿದನು.
ತಪಸ್ಸಿನಿಂದ ಸುಪ್ರೀತನಾದ ಬ್ರಹ್ಮದೇವನು ಆತನಿಗೆ ತಾಟಕ ಎಂಬ ಕನ್ಯಾರತ್ನವನ್ನು ಮಗಳಾಗಿ ಕೊಟ್ಟನು. ಬ್ರಹ್ಮನು ಆ ಕನ್ಯೆಗೆ 1000 ಆನೆಗಳ ಬಲವನ್ನು ಕೊಟ್ಟನು. ಬ್ರಹ್ಮನು ಆ ಯಕ್ಷನಿಗೆ ಗಂಡು ಮಗುವನ್ನು ಮಾತ್ರ ಕೊಡಲಿಲ್ಲ. ಹೀಗೆ ಹುಟ್ಟಿ ರೂಪ ಯೌವನಗಳಿಂದ ಕೂಡಿ ಯಶೋವಂತಳಾಗಿ ಬೆಳೆಯುತ್ತಿದ್ದ ಆ ಕನ್ಯೆಯನ್ನು ಜರ್ಜರ ಪುತ್ರನಾದ ಸುಂದನಿಗೆ ವಿವಾಹ ಮಾಡಿಕೊಟ್ಟನು. ಕೆಲವು ಕಾಲವಾದ ಮೇಲೆ ಯಕ್ಷ ಸ್ತ್ರೀಯು ಮಾರೀಚನೆಂಬ ಮಹಾಪರಾಕ್ರಮಿಯಾದ ಪುತ್ರನನ್ನು ಹೆತ್ತಳು. ಈತನು ಶಾಪವಶದಿಂದ ರಾಕ್ಷಸನಾದನು. ಅದು ಹೇಗೆಂದರೆ, ಸುಂದನು ಅಗಸ್ತ್ಯನಿಂದ ಮೃತನಾದ ಮೇಲೆ ಆ ತಾಟಕಿಯ ಮಗನೊಡನೆ ಅಗಸ್ತ್ಯರನ್ನು ಎದುರಿಸಲು ಇಷ್ಟಪಟ್ಟಳು. ಮಾರೀಚನೆಂಬ ಆ ಪುತ್ರನು ಅಗಸ್ತ್ಯರನ್ನು ತಿಂದು ಬೇಕೆಂದು ಗರ್ಜಿಸುತ್ತಾ ಮೇಲೆ ಬೀಳಲು ಓಡಿ ಬರುತ್ತಿರುವುದನ್ನು ಕಂಡು ಪೂಜ್ಯರಾದ ಅಗಸ್ತ್ಯ ಋಷಿಗಳು ಆತನಿಗೆ ರಾಕ್ಷಸನಾಗುವೆಂದು ಶಾಪವಿತ್ತರು. ಅಗಸ್ತ್ಯರು ತಾಟಕೆಗೂ ಸಹ, ನೀನು ಈ ರೂಪವನ್ನು ತ್ಯಜಿಸಿ ವಿಕಾರವಾದ ಮುಖದಿಂದ ಕೂಡಿ ಮನುಷ್ಯರನ್ನು ತಿನ್ನುತ್ತಾ ಘೋರ ರೂಪವನ್ನು ಎಂದು ಶಾಪವಿತ್ತರು. ಈ ಪ್ರಕಾರವಾಗಿ ಶಪಿತಳಾದ ತಾಟಕೆಯು ಕ್ರೋಧದಿಂದ ಅಗಸ್ತ್ಯರನ್ನು ಸಂಚರಿಸುತ್ತಿದ್ದ ಶುಭಕರವಾದ ಈ ಪ್ರದೇಶವನ್ನು ನಾಶಪಡಿಸುತ್ತಿರುವಳು. ಎಲೈ ರಾಘವ, ದುರ್ನಡತೆಯುಳ್ಳ ಘೋರಳಾದ ಈ ಯಕ್ಷಳನ್ನು ಬ್ರಾಹ್ಮಣರ ಹಿತಕ್ಕೋಸ್ಕರ ಗೆಲ್ಲುವವನಾಗು. ಶಾಪಗ್ರಸ್ತಳಾದ ಈಕೆಯನ್ನು ಕೊಲ್ಲಲು ನಿನ್ನ ಹೊರತು ಈ 3 ಲೋಕಗಳಲ್ಲಿ ಮತ್ತೆ ಯಾರು ಸಮರ್ಥರಾದವರಿಲ್ಲ. ಎಲೈ ನರೋತ್ತಮನೇ, ಸ್ತ್ರೀವಧೆಯನ್ನು ಮಾಡಬೇಕಲ್ಲ ಎಂದು ಈಕೆಯಲ್ಲಿ ದಯೆಯನ್ನು ತೋರಬೇಡ. ರಾಜಪುತ್ರನಾದವನು 4 ವರ್ಣದ ಜನಗಳ ಕ್ಷೇಮಕ್ಕಾಗಿ, ಅದು ದಯಾಯುತವಾಗಿಯೇ ಇರಲಿ, ದಯಾರಹಿತವಾಗಿಯೇ ಇರಲಿ, ಪಾಪಕಾರ್ಯವಾಗಿರಲಿ, ದೋಷದಿಂದ ಕೂಡಿರಲಿ, ಸತ್ಪುರುಷನಾದ ರಾಜಪುತ್ರನು ಪ್ರಜೆಗಳ ರಕ್ಷಣೆಗಾಗಿ ಮಾಡಬೇಕಾದ್ದನ್ನು ಮಾಡಲೇಬೇಕು. ರಾಜ್ಯಭಾರವನ್ನು ವಹಿಸಿರುವವರಿಗೆ ಇದು ಅನಾದಿಯಾಗಿ ಬಂದ ಧರ್ಮವಾಗಿದೆ. ಎಲೈ ಕಾಕುತ್ಥ, ಅಧರ್ಮದಿಂದ ಕೂಡಿರುವ ಇವಳನ್ನು ನಿಗ್ರಹಿಸು, ಇವಳಲ್ಲಿ ಧರ್ಮವಿಲ್ಲ. ಎಲೈ ರಾಜಕುಮಾರನೇ, ಪೂರ್ವದಲ್ಲಿ ಭೂದೇವಿಯನ್ನು ಕೊಲ್ಲಬೇಕೆಂದು ಇದ್ದ ವಿರೋಚನನ ಮಗಳಾದ ಮಂದರೆ ಎಂಬವಳನ್ನು ಇಂದ್ರನು ಕೊಂದನೆಂದು ಕೇಳಿದ್ದೇವೆ. ಲೋಕದಲ್ಲಿ ಇಂದ್ರನೇ ಇಲ್ಲದಂತೆ ಮಾಡಬೇಕೆಂದು ಅಪೇಕ್ಷಿಸುತ್ತಿದ್ದ ಶುಕ್ರಾಚಾರ್ಯರ ತಾಯಿಯು ವ್ರತಾನುಷ್ಠಾನಿಯೂ ಆದ ಭೃಗು ಋಷಿಯ ಪತ್ನಿಯನ್ನು ಸಾಕ್ಷಾತ್ ವಿಷ್ಣುವೇ ಸಂಹಾರ ಮಾಡಿದನು. ಹೀಗೆ ಹಿಂದೆ ಅನೇಕ ಮಹಾತ್ಮರಾದ ರಾಜಪುತ್ರರು ಅಧರ್ಮದಲ್ಲಿಯೇ ಪ್ರವರ್ತಕರಾದ ಸ್ತ್ರೀಯನ್ನು ಸಂಹಾರ ಮಾಡಿರುತ್ತಾರೆ. ಈ ವಿಚಾರವಾಗಿ ನೀನು ಚಿಂತಿಸಬೇಕಾದ್ದಿಲ್ಲ. ಸರ್ಗ 26 ತಾಟಕ ಸಂಹಾರ. ಋಷಿಯ ಧೈರ್ಯದಿಂದ ನುಡಿದ ಮಾತುಗಳನ್ನು ಕೇಳಿ ರಾಜಪುತ್ರನಾದ ರಾಘವನು ಕೈಗಳನ್ನು ಜೋಡಿಸಿಕೊಂಡು ದೃಢ ಸಂಕಲ್ಪದಿಂದ ಹೀಗೆ ಉತ್ತರ ಕೊಟ್ಟನು. ತಂದೆಯ ಅಪ್ಪಣೆಯಂತೆ, ತಂದೆಯ ಮಾತನ್ನು ಗೌರವಿಸುವುದಕ್ಕಾಗಿ, ವಿಶ್ವಾಮಿತ್ರನು ಹೇಳುವ ಮಾತಿನಂತೆ ನಿಸ್ಸಂದೇಹವಾಗಿ ನಡೆಯತಕ್ಕದ್ದೆಂದು ಮಹಾತ್ಮನಾದ ನನ್ನ ತಂದೆ ದಶರಥನು ಅಯೋಧ್ಯೆಯಲ್ಲಿ ಗುರುಗಳ ಎದುರು ಆಜ್ಞೆ ಮಾಡಿರುವನು. ಆ ಮಾತಿಗೆ ನಾನು ಅಗೌರವವನ್ನು ತರಕೂಡದು. ತಂದೆಯ ಮಾತನ್ನು ನೆನಪಿನಲ್ಲಿಟ್ಟುಕೊಂಡು ಬ್ರಹ್ಮಜ್ಞನಾದ ಮಹರ್ಷಿಯ ಆಜ್ಞೆಯಂತೆ ತಾಟಕ ಸಂಹಾರವೆಂಬ ಉತ್ತಮ ಕಾರ್ಯವನ್ನು ಖಂಡಿತವಾಗಿ ಮಾಡುವೆನು. ಬ್ರಾಹ್ಮಣರ ಹಿತಕ್ಕಾಗಿಯೂ ಈ ದೇಶದ ಸೌಖ್ಯಕ್ಕಾಗಿಯೂ ಅಸಮಾನರಾದ ತಮ್ಮ ಮಾತನ್ನು ಪಾಲಿಸಲು ಉದ್ಯುಕ್ತನಾಗಿರುವೆನು. ಹೀಗೆಂದು ಹೇಳಿ ಶತ್ರುಂಜಯನಾದ ರಾಮನು ಧನುಸ್ಸಿನ ಮಧ್ಯಭಾಗವನ್ನು ಮುಷ್ಟಿಯಿಂದ ಬಿಗಿ ಹಿಡಿದು ತೀವ್ರವಾಗಿ ಧನುಷ್ಠಂಕಾರವನ್ನು ಮಾಡಿ ಆ ಶಬ್ದದಿಂದ ದಿಕ್ಕುಗಳನ್ನೆಲ್ಲ ತುಂಬಿಸಿದನು. ಆ ಶಬ್ದದಿಂದ ತಾಟಕವನದಲ್ಲಿ ವಾಸಿಸುತ್ತಿದ್ದ ಪ್ರಾಣಿಗಳೆಲ್ಲ ಗಾಬರಿಗೊಂಡವು. ಆ ತಾಟಕಿಯು ಕೂಡ ಆ ಶಬ್ದದಿಂದ ಭ್ರಾಂತಳಾಗಿ ಕೋಪಗೊಂಡಳು. ಒಡನೆಯೇ ಕೋಪಾವಿಷ್ಟಳಾಗಿ ಆ ರಾಕ್ಷಸಿಯು ಆ ಶಬ್ದವನ್ನು ಕಿವಿಗೊಟ್ಟು ಕೇಳಿ ಆ ಶಬ್ದವು ಹೊರಟು ಬರುವ ದಿಕ್ಕಿನಲ್ಲಿ ಓಡಿ ಬಂದಳು. ವಿಕಾರವಾದ ದೇಹದಿಂದಲೂ ಮುಖದಿಂದಲೂ ಕೂಡಿದ್ದ ಬಹುದೊಡ್ಡ ಶರೀರವನ್ನು ಹೊಂದಿದ್ದ ಕುಪಿತಳಾದ ಆಕೆಯನ್ನು ನೋಡಿ ರಾಮನು ಲಕ್ಷ್ಮಣನನ್ನು ಕುರಿತು, ಲಕ್ಷ್ಮಣ, ಯಕ್ಷಿಣಿಯ ಭಯಂಕರವಾದ ಶರೀರವನ್ನು ನೋಡು. ಇವಳನ್ನು ನೋಡಿದ ಮಾತ್ರಕ್ಕೇನೆ ಭಯ ಸ್ವಭಾವದವರ ಎದೆಗಳು ಒಡೆದು ಹೋದವು. ಮಾಯಾಬಲದಿಂದ ಕೂಡಿ ಎದುರಿಸಲು ಅಸಾಧ್ಯಳಾದ ಈಕೆಯ ಕಿವಿ ಮೂಗುಗಳನ್ನು ಕತ್ತರಿಸಿ ಈಕೆ ಓಡಿ ಹೋಗುವಂತೆ ಮಾಡುವೆನು ನೋಡು. ಸ್ತ್ರೀ ಜಾತಿಗೆ ಸೇರಿದವಳಾಗಿ ರಕ್ಷಣೀಯಳಾಗಿರುವುದರಿಂದ ಈಕೆಯನ್ನು ಕೊಲ್ಲಲು ಉದ್ಯುಕ್ತನಾಗುವುದಿಲ್ಲ. ಇವಳ ಶಕ್ತಿಯನ್ನು, ಇವಳ ಗಮನ ವೇಗವನ್ನು ಹೊಡೆದು ಹಾಕಿದರೆ ಸಾಕೆಂದು ತೋರುತ್ತದೆ ಎಂದು ನುಡಿದನು. ರಾಮನು ಹೀಗೆ ಹೇಳಲಾಗಿ ಕ್ರೋಧಾವೇಶದಿಂದ ತಾಟಕಿಯು 2 ತೋಳುಗಳನ್ನು ಮೇಲಕ್ಕೆತ್ತಿ ಗರ್ಜಿಸುತ್ತಾ ರಾಮನನ್ನೇ ಅಟ್ಟಿಸಿಕೊಂಡು ಬಂದಳು. ಬ್ರಹ್ಮರ್ಷಿಯಾದ ವಿಶ್ವಾಮಿತ್ರನು ಹೂಂಕಾರ ಮಾಡಿ ಅವಳನ್ನು ಹೆದರಿಸಿ ರಾಮಲಕ್ಷ್ಮಣರಿಗೆ ಒಳ್ಳೆಯದಾಗಲಿ, ಜಯವಾಗಲಿ ಎಂದು ಹರಿಸಿದನು. ತಾಟಕೆಯು ರಾಮಲಕ್ಷ್ಮಣರಿಬ್ಬರ ಮೇಲೂ ಹೆಚ್ಚಾಗಿ ಧೂಳನ್ನೆರಚುತ್ತಾ ಸ್ವಲ್ಪ ಕಾಲ ಅವರಿಗೆ ಧೂಳಿನ ಅಧಿಕ್ಯದಿಂದ ಏನೂ ತೋಚದಂತೆ ಮಾಡಿಬಿಟ್ಟಳು. ಅನಂತರ ಮಾಯೆಯನ್ನು ತಾಳಿ ರಾಮಲಕ್ಷ್ಮಣರ ಮೇಲೆ ಕಲ್ಲಿನ ಮಳೆ ಸುರಿಸಿದಳು. ಅದರಿಂದ ರಾಮನು ಕೋಪಗೊಂಡು ತನ್ನ ಬಾಣಗಳನ್ನು ಮಳೆಗೆರೆದು ಆ ಕಲ್ಲುಗಳ ಮಳೆಯನ್ನು ನಿವಾರಿಸಿ ಓಡಿ ಬರುತ್ತಿದ್ದ ಅವಳ 2 ಕೈಗಳನ್ನು ಬಾಣಗಳಿಂದ ಕತ್ತರಿಸಿ ಹಾಕಿದನು. ತೋಳುಗಳನ್ನು ಕಳೆದುಕೊಂಡು ಆಯಾಸಪಟ್ಟು ಗರ್ಜಿಸುತ್ತಿದ್ದ ಅವಳ ಕಿವಿ ಮೂಗುಗಳನ್ನು ಲಕ್ಷ್ಮಣನು ಕಡಿದು ಹಾಕಿದನು. ಕಾಮರೂಪಿಣಿಯಾದ ಆ ಯಕ್ಷಿಣಿಯ ಒಡನೆಯ ನಾನಾ ರೂಪಗಳನ್ನು ಧರಿಸಿ ಕಣ್ಮರೆಯಾಗಿ ಮಾಯೆಯಿಂದ ಭ್ರಾಂತಿಗೊಳಿಸುವಂತೆ ಕಲ್ಮಳೆಯನ್ನು ಸುರಿಸುತ್ತಾ ಭಯಂಕರಳಾಗಿ ಅಲ್ಲೆಲ್ಲ ತಿರುಗುತ್ತಿದ್ದಳು.
ಹೀಗೆ ಎಲ್ಲ ದಿಕ್ಕುಗಳಿಂದ ಕಲ್ಮಳೆಗೆ ಸಿಕ್ಕಿದಂಥ ರಾಮಲಕ್ಷ್ಮಣರನ್ನು ಕಂಡು ಗಾದಿಪುತ್ರನಾದ ತೇಜಸ್ವಿಯಾದ ವಿಶ್ವಾಮಿತ್ರನು, ರಾಮ, ಇವಳಲ್ಲಿ ದಯೆ ಸಾಕು. ಇವಳು ದುಷ್ಟಳಾದ ಪಾಪಿ, ಯಜ್ಞ ಕಾರ್ಯಗಳಲ್ಲಿ ವಿಘ್ನವನ್ನು ಮಾಡುವವಳು, ಮಾಯೆಯಿಂದ ಬೆಳೆಯುತ್ತಾಳೆ. ಆದ್ದರಿಂದ ಸಾಯಂಕಾಲ ಆಗುವುದರೊಳಗೆ ಈಕೆಯನ್ನು ವಧಿಸು. ಸಂಧ್ಯಾಕಾಲದಲ್ಲಿ ರಾಕ್ಷಸರು ಎದುರಿಸಲು ಅಸಾಧ್ಯರಾಗುವರು ಎಂದನು. ಹೀಗೆ ಹೇಳಲ್ಪಟ್ಟವನಾಗಿ ರಾಮನು ಕಲ್ಲಿನ ಮಳೆ ಸುರಿಸುತ್ತಾ ಯಕ್ಷಿಣಿಯು ಇರುವ ಸ್ಥಳದನ್ನು ಶಬ್ದದಿಂದಲೇ ಪತ್ತೆ ಮಾಡಿ ಶಬ್ದ ವೇದಿತ್ವ ಎಂಬ ಶಾಸ್ತ್ರ ಜ್ಞಾನವನ್ನು ತೋರಿಸುತ್ತಾ ಆಕೆಯನ್ನು ಬಾಣಗಳಿಂದ ತಡೆದನು. ಹೀಗೆ ಬಾಣವೃಷ್ಟಿಯಿಂದ ತಡೆಯಲ್ಪಟ್ಟ ಮಾಯಾಬಲದಿಂದ ಕೂಡಿದ ಆಕೆಯು ಕಿರುಚುತ್ತಾ ರಾಮಲಕ್ಷ್ಮಣರ ಎದುರಿಗೆ ಓಡಿ ಬಂದಳು. ಸಿಡಿಲಿನ ವೇಗದಿಂದ ಮೇಲೆ ಬೀಳಲು ಬರುತ್ತಿದ್ದ ಆಕೆಯು ಎದೆಗೆ ರಾಮನು ಬಾಣವನ್ನು ಹೊಡೆದನು. ಆ ಹೊಡೆತದಿಂದ ಆಕೆಯು ಬಿದ್ದು ಸತ್ತಳು. ರಾಮಾವತಾರದಲ್ಲೂ ಕೃಷ್ಣಾವತಾರದಲ್ಲೂ ಭಗವಂತನು ಮೊದಲು ಸ್ತ್ರೀವಧೆಯನ್ನು ಮಾಡುವನು. ಜೀವಾತ್ಮನು ಪರಮಾತ್ಮನನ್ನು ಸೇರಲು ಮುಖ್ಯ ಅಡ್ಡಿ ಮಾಯೆ. ಮಾಯೆಯ ಸಂಹಾರವೇ ಮೊದಲು ಆಗಬೇಕು. ಭಯಂಕರಳಾದ ಆಕೆಯು ಹತಳಾದುದನ್ನು ನೋಡಿ ದೇವೇಂದ್ರನು ದೇವತೆಗಳು ರಾಮನನ್ನು ಸಾಧು ಸಾಧು ಎಂದು ಶ್ಲಾಘಿಸಿದರು. ಸಹಸ್ರಾಕ್ಷನಾದ ದೇವೇಂದ್ರನು ದೇವತೆಗಳೆಲ್ಲರೂ ಸಹ ತುಂಬ ಸಂತೋಷಗೊಂಡವರಾಗಿ ವಿಶ್ವಾಮಿತ್ರನನ್ನು ಕುರಿತು ಇಂತೆಂದರು, ಎಲೆ ವಿಶ್ವಾಮಿತ್ರ ಋಷಿ, ನಿನಗೆ ಮಂಗಳವಾಗಲಿ. ರಾಮನನ್ನು ಇಲ್ಲಿ ಕರೆತಂದು ಆತನಿಂದ ತಾಟಕೆಯನ್ನು ಸಂಹಾರ ಮಾಡಿಸಿದ ಈ ಕಾರ್ಯದಿಂದ ಇಂದ್ರನು ಮರುದ್ಗಣಗಳೆಲ್ಲರೂ ಆನಂದ ಪಡೆದಿರುವರು. ರಾಮನಲ್ಲಿ ನೀನು ಸ್ನೇಹವನ್ನು ತೋರಿಸು. ಎಲೈ ಬ್ರಹ್ಮನ್, ಬೃಷಾಶ್ವನೆಂಬ ಬ್ರಹ್ಮನಲ್ಲಿ ಸತ್ಯ ಪರಾಕ್ರಮಿಗಳಾಗಿ ಪುತ್ರರೂಪದಿಂದ ಆವಿರ್ಭವಿಸಿದ ದಿವ್ಯಾಸ್ತ್ರಗಳನ್ನು ನೀನು ನಿನ್ನ ತಪಶಕ್ತಿಯಿಂದ ಪಡೆದಿರುವೆ. ಎಷ್ಟೇ ಅದನ್ನು ರಾಮನಿಗೆ ಉಪದೇಶಿಸು. ನಿನ್ನನ್ನು ಸ್ಥಿರಚಿತ್ತತೆಯಿಂದ ಅನುಸರಿಸುತ್ತಿರುವ ಈತನನ್ನು ಆ ದಿವ್ಯಾಸ್ತ್ರಗಳನ್ನು ನಿನ್ನಿಂದ ಪಡೆಯಲು ಸತ್ಪಾತ್ರನು. ಈ ರಾಜಕುಮಾರನು ದೇವತೆಗಳಿಗೋಸ್ಕರ ಮಹತ್ಕಾರ್ಯವನ್ನು ಮುಂದೆ ಮಾಡಬೇಕಾಗಿದೆ. ಹೀಗೆ ಹೇಳಿ ದೇವತೆಗಳೆಲ್ಲರೂ ಸಂತೋಷಚಿತ್ತರಾಗಿ ವಿಶ್ವಾಮಿತ್ರನನ್ನು ಗೌರವಿಸಿ ಬಂದಂತೆಯೇ ಹೊರಟು ಹೋದರು. ಅಷ್ಟು ಹೊತ್ತಿಗೆ ಸಂಧ್ಯಾಕಾಲವಾಯಿತು. ಆಗ ಮುನಿವರ್ಯನು ತಾಟಕ ಸಂಹಾರದಿಂದ ಉಂಟಾದ ಸಂತೋಷವನ್ನು ವ್ಯಕ್ತಪಡಿಸುತ್ತಾ ರಾಮನ ಶಿರಸ್ಸನ್ನು ಆಘ್ರಾಣಿಸಿ, ಎಲೈ ಶುಭ ದರ್ಶನನಾದ ರಾಮನೇ, ಈ ರಾತ್ರಿ ಇಲ್ಲಿಯೇ ಇದ್ದು ಬಿಡೋಣ. ನಾಳೆ ಬೆಳಗಾಗುತ್ತಲೇ ನನ್ನ ಆಶ್ರಮಕ್ಕೆ ಹೋಗೋಣ ಎಂದರು. ವಿಶ್ವಾಮಿತ್ರನ ಮಾತನ್ನು ಕೇಳಿ ಸಂತುಷ್ಟನಾಗಿ ತಾಟಕವನದಲ್ಲಿಯೇ ರಾಮನು ಆ ರಾತ್ರಿಯನ್ನು ಸುಖವಾಗಿ ಕಳೆದನು. ಶಾಪವು ಬಿಡುಗಡೆಯಾದುದರಿಂದ ಅವನವು ಅಂದಿನಿಂದಲೇ ಕುಬೇರನ ಚೈತ್ರರಥವೆಂಬ ಉದ್ಯಾನವನದಂತೆ ಕಂಗೊಳಿಸಲಾರಂಭಿಸಿತು. ಈ ಪ್ರಕಾರ ಯಕ್ಷ ಸುತೆಯಾದ ಆ ತಾಟಕೆಯನ್ನು ಕೊಂದು ದೇವತೆಗಳಿಂದಲೂ ಸಿದ್ಧರಿಂದಲೂ ಶ್ಲಾಘಿಸಲ್ಪಟ್ಟು ರಾಮನು ಆ ರಾತ್ರಿ ವಿಶ್ವಾಮಿತ್ರನೊಡನೆ ಆ ವನದಲ್ಲಿಯೇ ಮಲಗಿದ್ದನು. ಬೆಳಗಿನ ಜಾವಕ್ಕೆ ಸರಿಯಾಗಿ ವಿಶ್ವಾಮಿತ್ರನು ಸುಪ್ರಭಾತ ಮಂಗಳಾಚರಣೆಯಿಂದ ರಾಮನನ್ನು ಎಬ್ಬಿಸಿದನು. ವಿಶ್ವಾಮಿತ್ರನು ರಾಮನಿಗೆ ದಿವ್ಯಾಸ್ತ್ರಗಳನ್ನು ಉಪದೇಶಿಸಿ ಕೊಟ್ಟದ್ದು. ಮಹಾಯಶಸ್ವಿಯಾದ ವಿಶ್ವಾಮಿತ್ರನು ಆ ರಾತ್ರಿಯನ್ನು ಕಳೆದು ಮರುದಿನ ನಸುನಗುತ್ತಾ ಮಧುರವಾದ ನುಡಿಯಿಂದ ರಾಮನಿಗೆ ಇಂತೆಂದನು, ಜಗತ್ಸ್ವಾಮಿಯಾದ ನಿನಗೆ ನಾನು ಉಪದೇಶ ಮಾಡಬೇಕೆ? ನನ್ನಲ್ಲಿರುವುದನ್ನು ನಿನಗೆ ಅರ್ಪಿಸಿ ಕೃತಾರ್ಥನಾಗುವೆನು ಎಂಬ ಅರ್ಥದಿಂದ ವಿಶ್ವಾಮಿತ್ರನು ಮನಸ್ಸಿನಲ್ಲೇ ನಗುವನು. ಎಲೈ ಯಶಸ್ವಿಯಾದ ರಾಜಪುತ್ರನೇ, ನಿನ್ನ ಕಾರ್ಯದಿಂದ ನಾನು ಬಹಳ ಸಂತೋಷಗೊಂಡಿರುವೆ. ನಿನಗೆ ಮಂಗಳವಾಗಲಿ. ಬಹಳ ವಿಶ್ವಾಸದಿಂದ ನಿನಗೆ ಎಲ್ಲ ಅಸ್ತ್ರಗಳನ್ನು ಕೊಡುವೆನು. ಯಾವ ಅಸ್ತ್ರಗಳಿಂದ ದೇವಾಸುರರೇ ಆಗಲಿ ಗಂಧರ್ವ ಉರಗರೇ ಆಗಲಿ ನಿನ್ನ ಶತ್ರುಗಳನ್ನೆಲ್ಲ ಯುದ್ಧದಲ್ಲಿ ಮಾಡಿಕೊಂಡು ಗೆಲ್ಲುವಿಯೋ ಅಂಥ ದಿವ್ಯಾಸ್ತ್ರಗಳನ್ನೆಲ್ಲ ನಿನಗೆ ಉಪದೇಶಿಸುತ್ತೇನೆ. ನಿನಗೆ ಮಂಗಳವಾಗಲಿ. ಅತಿ ದಿವ್ಯವಾದ ದಂಡಚಕ್ರವೆಂಬ ಅಸ್ತ್ರವನ್ನು ನಿನಗೆ ಕೊಡುವೆನು ರಾಮ. ಅನಂತರ ಧರ್ಮಚಕ್ರ, ಕಾಲಚಕ್ರ, ವಿಷ್ಣುಚಕ್ರ, ಅತಿ ತೀಕ್ಷ್ಣವಾದ ಐಂದ್ರಾಸ್ತ್ರ, ವಜ್ರಾಸ್ತ್ರಗಳನ್ನು, ಶಿವನಿಂದ ದತ್ತವಾದ ಶೂಲಾಸ್ತ್ರಗಳನ್ನು, ಬ್ರಹ್ಮಶಿರ ಎಂಬ ಅಸ್ತ್ರವನ್ನು, ಐಶಿಕಾಸ್ತ್ರವನ್ನು ಕೊಡುವೆನು. ಎಲೈ ಮಹಾಬಾಹುವಾದ ರಾಘವ, ಅತ್ಯುತ್ತಮವಾದ ಬ್ರಹ್ಮಾಸ್ತ್ರವನ್ನು ನಿನಗೆ ಕೊಡುವೆನು. ಎಲೈ ರಘುಶ್ರೇಷ್ಠನೇ, ಮೋದಕಿ, ಶಿಖರಿ ಎಂಬ 2 ಮಹಾ ತೇಜಸ್ಸಿನಿಂದ ಕೂಡಿರುವ 2 ಗದೆಗಳನ್ನು ಮಂತ್ರಪೂರ್ವಕವಾಗಿ ಕೊಡುವೆನು. ಎಲೈ ರಾಮ, ಧರ್ಮಪಾಶ, ಕಾಲಪಾಶ, ವರುಣಪಾಶ ಹಾಗೂ ವರುಣಾಸ್ತ್ರ ಎಂಬ ಅತ್ಯುತ್ತಮವಾದ ಅಸ್ತ್ರಗಳನ್ನು ಕೊಡುವೆನು. ಶುಷ್ಕಾಶಿನಿ, ಆರ್ದ್ರಾಶಿನಿ ಎಂಬ ಅಸ್ತ್ರಗಳನ್ನು, ಪೈನಕಾಸ್ತ್ರ, ನಾರಾಯಣಾಸ್ತ್ರ, ಶಿಖರವೆಂಬ ಹೆಸರುಗಳುಳ್ಳ ಆಗ್ನೇಯಾಸ್ತ್ರವನ್ನು ಪ್ರೀತಿಯಿಂದ ಕೊಡುವೆನು. ಎಲೈ ಪಾಪರಹಿತನೇ, ಪ್ರಥನವೆಂದು ಹೆಸರುಳ್ಳ ವಾಯುವ್ಯ ಅಸ್ತ್ರವನ್ನು, ಹಯಶಿರಸ್ಸೆಂಬ ಅಸ್ತ್ರವನ್ನು, ಕ್ರೌಂಚಾಸ್ತ್ರವನ್ನು ಕೊಡುವೆನು. 2 ಶಕ್ತ್ಯಾಯುಧಗಳನ್ನು ಕೊಡುವೆನು. ರಾಕ್ಷಸರು ಯಾವ ಅಸ್ತ್ರಗಳನ್ನು ಪಡೆದಿರುವರು ಅವುಗಳಾದ ಕಂಕಾಳ, ಮುಸಲ, ಘೋರ, ಕಾಪಾಲ, ಕಂಕಣ ಎಂಬವನ್ನು ಕೊಡುವೆನು. ವೈದ್ಯಾಧರವೆಂಬ ಮಹಾಸ್ತ್ರವನ್ನು, ನಂದನವೆಂಬ ಅಸ್ತ್ರವನ್ನು, ಶ್ರೇಷ್ಠವಾದ ಖಡ್ಗವನ್ನು ಕೊಡುವೆನು. ಮಾನವ ಎಂಬ ಹೆಸರುಳ್ಳ ಗಾಂಧರ್ವ ಅಸ್ತ್ರವನ್ನು ವಿಶ್ವಾಸದಿಂದ ಕೊಡುವೆನು. ಎಲೈ ರಾಘವ, ಪ್ರಸ್ವಾಪನ, ಪ್ರಶಮನ ಎಂಬ 2 ಅಸ್ತ್ರಗಳನ್ನು, ಸೌರಾಸ್ತ್ರಗಳನ್ನು, ದರ್ಪಣ, ಶೋಷಣ, ಸಂತಾಪನ, ವಿಲಾಪನ ಎಂಬ ಅಸ್ತ್ರಗಳನ್ನು ಕೊಡುವೆನು. ಎದುರಿಸಲು ಅಸಾಧ್ಯವಾದ ಮದನವೆಂಬ ಅಸ್ತ್ರವನ್ನು, ಕಂದರ್ಪದಯಿತ ಎಂಬ ಅಸ್ತ್ರವನ್ನು,
ಮೋಹನ ಎಂಬ ಹೆಸರಿನಿಂದ ಮೆಚ್ಚುಗೆಗೆ ಪಾತ್ರವಾದ ಪೈಶಾಚಾಸ್ತ್ರವನ್ನು ಸ್ವೀಕರಿಸು. ಎಲೆ ಕೀರ್ತಿಶಾಲಿಯಾದ ರಾಜಪುತ್ರನೇ, ತಾಮಸ ಸೌಮನ ಎಂಬ ಅಸ್ತ್ರಗಳನ್ನು ಎದುರಿಸಲು ಅಸಾಧ್ಯವಾದ ಸಂವರ್ಧವೆಂಬ ಅಸ್ತ್ರವನ್ನು, ಮೌಸಲಾಸ್ತ್ರವನ್ನು ಪರಿಗ್ರಹಿಸು. ಎಲೈ ಮಹಾಬಾಹುವೆ, ಸತ್ಯಾಸ್ತ್ರವನ್ನು, ಶ್ರೇಷ್ಠವಾದ ಮಾಯಾಧರನೆಂಬ ಅಸ್ತ್ರವನ್ನು, ಶತ್ರುಗಳ ತೇಜಸ್ಸನ್ನು ಅಪಹರಿಸತಕ್ಕ ತೇಜಪ್ರಭವೆಂಬ ಭಯಂಕರವಾದ ಅಸ್ತ್ರವನ್ನು, ಶಿಶಿರ ಎಂಬ ಹೆಸರುಳ್ಳ ಸೌಮ್ಯಾಸ್ತ್ರವನ್ನು, ತ್ವಷ್ಟ್ರಾ ದೇವತಾ ಸಂಬಂಧವಾದ ಸುಧಾಂ ಮನವೆಂಬ ಅಸ್ತ್ರವನ್ನು, ಭಗದೇವತಾ ಸಂಬಂಧವಾದ ದಾರುಣಾಸ್ತ್ರವನ್ನು, ಸೀತೇಶು ಎಂಬ ಅಸ್ತ್ರವನ್ನು, ಮಾನವಾಸ್ತ್ರವನ್ನು ಪರಿಗ್ರಹಿಸು. ಎಲೆ ಮಹಾಬಾಹುವಾದ ರಾಮನೇ, ಮಹಾಬಲವುಳ್ಳುಳ್ಳ ಕಾಮರೂಪಿಗಳು ಪ್ರಭಾವಯುತವೂ ಆದ ಈ ದಿವ್ಯಾಸ್ತ್ರಗಳನ್ನು ಬೇಗನೆ ಸ್ವೀಕರಿಸು. ಹೀಗೆಂದು ಹೇಳಿ ವಿಶ್ವಾಮಿತ್ರ ಋಷಿಶ್ರೇಷ್ಠನು ಪೂರ್ವ ದಿಕ್ಕಿನಲ್ಲಿ ನಿಂತು ಶುಚಿರ್ಭೂತನಾಗಿ ಸಂತೋಷದಿಂದ ಅತ್ಯುತ್ತಮವಾದ ಅಸ್ತ್ರ ಮಂತ್ರಗಳನ್ನು ಉಪದೇಶಿಸಿದನು. ಯಾವ ಅಸ್ತ್ರಗಳಲ್ಲೆಲ್ಲವನ್ನೂ ಪಡೆಯಲು ದೇವತೆಗಳಿಗೂ ದುರ್ಲಭವು ಅಂಥ ಅಸ್ತ್ರಗಳನ್ನು ಆ ಬ್ರಾಹ್ಮಣನು ರಾಮನಿಗೆ ಉಪದೇಶಿಸಿದನು. ಧೀಮಂತನಾದ ವಿಶ್ವಾಮಿತ್ರನು ಜಪಿಸಿದೊಡನೆ ಆ ದಿವ್ಯಾಸ್ತ್ರಗಳೆಲ್ಲವೂ ರಾಮನ ಸಮೀಪದಲ್ಲಿ ಬಂದು ನಿಂತವು. ಕೈಗಳನ್ನು ಜೋಡಿಸಿಕೊಂಡು ಅವುಗಳೆಲ್ಲವೂ ಸಂತೋಷದಿಂದ ರಾಮನನ್ನು ಕುರಿತು, ನಾವೆಲ್ಲರೂ ನಿನಗೆ ಪರಮಾಪ್ತರಾದ ಸೇವಕರು ಎಂದವು. ರಾಮನು ಅವುಗಳನ್ನೆಲ್ಲ ಕೈಯಿಂದ ಸವರಿ ಪರಿಗ್ರಹಿಸಿ, ನೀವೆಲ್ಲರೂ ನನ್ನ ಮನೋನುವರ್ತಿಗಳಾಗಿರತಕ್ಕದ್ದು ಎಂದು ಅವುಗಳಿಗೆ ಆಜ್ಞಾಪಿಸಿದನು. ಅನಂತರ ಮಹಾ ತೇಜಸ್ವಿಯಾದ ರಾಮನು ವಿಶ್ವಾಸದಿಂದ ವಿಶ್ವಾಮಿತ್ರ ಮಹರ್ಷಿಗೆ ನಮಸ್ಕರಿಸಿ ಮುಂದಕ್ಕೆ ಪ್ರಯಾಣ ಹೊರಡಲು ಸಿದ್ಧನಾದನು. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.